ಪೊಲೀಸಪ್ಪನ ಕ್ರೌರ್ಯ ಅನಾವರಣವಾಗಿದೆ. ಹೆಂಡತಿಯನ್ನ ಹಲ್ಲೆ ನಡೆಸಿ ವರದಕ್ಷಿಣೆಗಾಗಿ ಪೀಡಿಸಿದ್ದಾರೆ ಎಂಬ ದೂರು ಕೂಡ ಈಗ ಇನ್ಸ್ಪೆಕ್ಟರ್ ವಿರುದ್ಧ ದಾಖಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಧರ್ಮಸ್ಥಳದ ಕಿಶೋರ್ ಇವರು ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಚಂದ್ರ ಲೇಔಟ್ ಠಾಣೆಯಲ್ಲಿ ಕುರಿತಾಗಿ ಪತ್ನಿ ದೂರನ್ನ ದಾಖಲು ಮಾಡಿದ್ದಾರೆ. ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಾರೆ, ಹಲ್ಲೆ ಮಾಡಿದ್ದಾರೆ, ಇದರ ಹಿನ್ನೆಲೆಯಲ್ಲಿ ದೂರು ದಾಖಲು ಮಾಡಿಕೊಳ್ಳಿ ಅಂತ ಹೇಳಿ ಅವರು ಠಾಣೆಗೆ ಹೋಗಿದ್ರು. ಅನಂತರದಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಒದಗಿಸಿದ್ದಾರೆ. 2024ರಲ್ಲಿ ಇವರಿಬ್ಬರ ಮದುವೆ ಆಗಿತ್ತಂತೆ. ಆ ನಂತರದಲ್ಲಿ ವರದಕ್ಷಿಣೆ ರೂಪದಲ್ಲಿ ಹಣ, ಕಾರು ಮತ್ತು ಒಡವೆ ಇತ್ಯಾದಿ ಎಲ್ಲವನ್ನೂ ಕೂಡ ಪಡೆದಿದ್ದಾರೆ ಕಿಶೋರ್. ಮತ್ತು ತನ್ನ ವರ್ಗಾವಣೆಗಾಗಿ ಮತ್ತಷ್ಟು ಹೆಚ್ಚುವರಿ ಹಣ ಬೇಕು ಅಂತ ಡಿಮಾಂಡ್ ಕೂಡ ಇಟ್ಟಿದ್ರಂತೆ. ಈ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಒಂದು ಸ್ವಲ್ಪ ಮನಸ್ತಾಪ ಆಗಿದೆ. 2024ರಲ್ಲಿ ಮೂಡಿಗೆರೆ ಎಸ್ಐ ಕಿಶೋರ್ ಜೊತೆಗೆ ಮದುವೆ ಆಗಿತ್ತು. ಸೊ ಮದುವೆಯ ನಂತರದಲ್ಲಿ ದಾಂಪತ್ಯ ಇರಬೇಕಿತ್ತು, ಅದು ಆಗಿಲ್ಲ. ವರದಕ್ಷಿಣೆಗಾಗಿ 10 ಲಕ್ಷ ನಗದು ಕೊಟ್ಟಿದ್ದಾರೆ ಮನೆ ಕಡೆಯಿಂದ. 22 ಲಕ್ಷದ ಕ್ರೆಟಾ ಕಾರನ್ನ ಉಡುಗೊರೆ ಕೊಟ್ಟಿದ್ದಾರೆ. 135 ಗ್ರಾಂ ಚಿನ್ನ ನೀಡಿ ಮದುವೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಷ್ಟೂ ಸಾಲದು ಅಂತ ಮಗಳಿಗೂ ಇರಲಿ ಅಂತ 900 ಗ್ರಾಂ ಚಿನ್ನವನ್ನ ಪೋಷಕರು ನೀಡಿದ್ದಾರೆ. ಇಷ್ಟೆಲ್ಲದರ ಹೊರತಾಗಿಯೂ ಆತನ ದುರಾಸೆ ಮುಗಿದಿಲ್ಲ. 1 ಕೋಟಿ ಖರ್ಚು ಮಾಡಿ ಮದುವೆಯನ್ನ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಸಬ್ ಇನ್ಸ್ಪೆಕ್ಟರು ಒಳ್ಳೆ ರೀತಿಯಲ್ಲಿ ನನ್ನ ಮಗಳಿರ್ತಾಳೆ ಅನ್ನೋದು ಅವರ ಭಾವನೆ ಆಗಿತ್ತೋ ಏನೋ ಗೊತ್ತಿಲ್ಲ. ಬಳಿಕ ಮೂಡಿಗೆರೆಯಿಂದ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ಅವನ ಆಸೆ. ಈ ಕಾರಣಕ್ಕೆ 10 ಲಕ್ಷ ಡಿಮಾಂಡನ್ನು ಹೆಂಡತಿ ಬಳಿ ಇಟ್ಟಿರೋದು. ಇದಕ್ಕೆ ಹೆಂಡತಿ ನಾನು ಮನೆಯಿಂದ ಕೇಳಲ್ಲ ಅಂದಾಗ ಹಲ್ಲೆ ನಡೆಸಿ ನಿಂದಿಸಿ ಅವಾಚ್ಯ ಶಬ್ದಗಳಿಂದ ಬೈಗಳನ್ನು ಬೈದು ಆಕೆಯನ್ನ ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ. ತದನಂತರ ಗಂಡ, ಅತ್ತೆ, ಮಾವ ಹಾಗೂ ಮೈದುನನಿಂದ ಕೂಡ ಹಲ್ಲೆ ನಡೆದಿದೆ. ಕಿಶೋರ್ನ ಹಲ್ಲೆ ಸಾಲದು ಅಂತ ಇಡೀ ಮನೆಯ ಸದಸ್ಯರೆಲ್ಲರೂ ಕೂಡ ಆಕೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ಮನಸ್ಸು ಇಚ್ಛೆಯ ಹಲ್ಲೆ ನಡೆಸಿ ನಂತರ ಧರ್ಮಸ್ಥಳದ ಆಸ್ಪತ್ರೆಗೆ ಖುದ್ದು ಕಿಶೋರೇ ದಾಖಲು ಮಾಡಿ ಟ್ರೀಟ್ಮೆಂಟ್ಗಾಗಿ ದಾಖಲು ಮಾಡಿದ್ದಾರೆ. ಕೊನೆಗೆ ಅವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗಿ ಚೇತರಿಕೆ ಕಂಡ ನಂತರದಲ್ಲಿ ಈಗ ಪತಿಯ ವಿರುದ್ಧ ಪತ್ನಿ ದೂರೊಂದನ್ನು ದಾಖಲು ಮಾಡಿದ್ದಾರೆ. ವರದಕ್ಷಿಣೆ ಕಿರುಕುಳವನ್ನು ಕೊಟ್ಟಿದ್ದಾರೆ, ಹಲ್ಲೆ ನಡೆಸಿದ್ದಾರೆ ಎಂಬ ದೂರು ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಸಾಮಾನ್ಯವಾಗಿ ಯಾರಾದರೂ ಈ ಥರದ ಇಲಾಖೆಯಲ್ಲಿ ಇರುವಂತಹ ವ್ಯಕ್ತಿಗಳು ಅಥವಾ ಇನ್ಫ್ಲುಯೆನ್ಸ್ ಇರೋರು ಅಂದರೆ ದೂರು ದಾಖಲಾಗೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ. ಈ ಕೇಸ್ನಲ್ಲೂ ಆ ರೀತಿ ಆರಂಭದಲ್ಲಿ ಆಯ್ತಂತ ಏನಾಗಿದೆ ಈ ಕೇಸ್ನಲ್ಲಿ? ದಿವ್ಯಾ, ನಿಜಕ್ಕೂ ಇದನ್ನ ಮಾನವೀಯತೆಯನ್ನ ತೋರ್ಸಿದಾನ ಈತ ಇಲ್ವಾ ಅಂತ ಹೇಳಿದ್ರೆ ನಿಜಕ್ಕೂ ಅಸಾಧ್ಯ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಯಾಕಂತ ಹೇಳಿದ್ರೆ ಆಕೆಯ ಮೈ ಮೇಲೆ ಹೊಡೆದಿರ್ತಕ್ಕಂಥದ್ದು ನೋಡ್ಬೇಕು. ಎಲ್ಲಿ ನೋಡಿದ್ರು ಆಕೆಯ ಮೈ ಮೇಲೆ ಗಾಯದ ಗುರುತುಗಳು, ಮತ್ತೆ ಇಡೀ ಮೈ ನೀಲ್ಗಟ್ಟುವ ರೀತಿ ಈತ ಹೊಡೆದಿರೋದು. ಈತ ಸಬ್ ಇನ್ಸ್ಪೆಕ್ಟರ್ ಅನ್ನುವ ದೌರ್ಜನ್ಯವನ್ನ ತನ್ನ ಹೆಂಡತಿ ಮೇಲೆ ತೋರಿಸಿದ್ದಾನೆ. ಈತನನ್ನ 2024ರಲ್ಲಿ ಮದುವೆ ಮಾಡ್ಕೊಟ್ಟಿದ್ದಾರೆ. ವರ್ಷ ಒಂದಷ್ಟು ಸುಸ್ಥಿತವಾಗಿದ್ದಂತಹ ಕುಟುಂಬ. ಹೀಗಾಗಿ ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಈಕೆಯನ್ನ ಆತನಿಗೆ ದಾರಿ ಎರೆಯುವ ಕೆಲಸವನ್ನ ಮಾಡಲಾಗಿದೆ. 10 ಲಕ್ಷ ರೂಪಾಯಿ ನಗದು ಕೊಟ್ಟಿದ್ದಾರೆ, ಒಂದು 22 ಲಕ್ಷ ರೂಪಾಯಿ ಕಾರ್ ಕೊಡ್ತಿದ್ದಾರೆ. ಆತನಿಗೂ 135 ಗ್ರಾಂ ಚಿನ್ನವನ್ನ ಕೊಟ್ಟಿದ್ದಾರೆ. ಈಕೆಯ ಮೈ ಮೇಲೆ ಸುಮಾರು 900 ಗ್ರಾಂ ಚಿನ್ನ ಹಾಕಿದ್ದಾರೆ. ಇಷ್ಟಿದ್ದು ಕೂಡ ನಾನು ಟ್ರಾನ್ಸ್ಫರ್ಗೆ ಹಣ ಬೇಕು, ಹೀಗಾಗಿ ಹಣವನ್ನ ಕೊಡಿಸು ಅಂತ ಹೇಳಿ ದಂಬಾಲು ಬಿದ್ದಂತಹ ಸಂದರ್ಭದಲ್ಲಿ ಆಕೆ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈತ ಕಿಶೋರ್ ಮನಸೋ ಇಚ್ಛೆ ಹೆಂಡತಿಯ ಮೇಲೆ ತಳಿಸಿರೋದು. ಹೆಂಡತಿ ತಳಿಸೋದಕ್ಕೆ ಈತನ ಅಪ್ಪ, ಅಮ್ಮ ಮತ್ತೆ ಈತನ ಸಹೋದರ ಕೂಡ ಸಾಥ್ ನೀಡಿದ್ದಾರೆ ಅನ್ನೋ ಮಟ್ಟಿಗೆ ಇದೀಗ ದೂರು ದಾಖಲಾಗಿರೋದು. ಮೊದಲು ಈಕೆಯನ್ನ ಹೊಡೆದು ಧರ್ಮಸ್ಥಳದ SDM ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರ್ತಾನಂತೆ. ಯಾರೋ ಅಕ್ಕಪಕ್ಕದವರು ಫೋನ್ ಮಾಡಿ ಇವ್ರ ತಾಯಿಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಹೋಗಿ ಆಕೆಯನ್ನ ಕರೆತಂದು ಬೆಂಗಳೂರಿನ 2-3 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಇದೀಗ ಚಂದ್ರ ಲೇಔಟ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿರೋದು. ಇದೀಗ ಡೌರಿ ಆಕ್ಟ್ ಹಾಗೆ ಈಕೆಯ ಮೇಲೆ ಕ್ರೌರ್ಯದ ವಿರುದ್ಧ ಇದೀಗ FIR ದಾಖಲಾಗಿರೋದು. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.